ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಯಾವ ರೀತಿ ನಿಮ್ಮ KS, PDO, AO, AO, PC, PSC ಯಾವುದೇ ಎಕ್ಸಾಮ್ ಆಗಿರಲಿ, ಒಂದು ಕರೆಂಟ್ ಅಫೇರ್ಸ್ ಬೇಸ್ಡ್ ಕೋರ್ ಏರಿಯಾಸ್ ಆಗಿರ್ಬೋದು, ಕೋರ್ ಏರಿಯಾಸ್ ಟೋಟಲ್ ಕೋರ್ ಏರಿಯಾಸ್ ಒಂದು, ಕರೆಂಟ್ ಅಫೇರ್ಸ್ ಬೇಸ್ಡ್ ಒಂದು, ಇವೆರಡು ಮಿಕ್ಸ್ ಮಾಡಿದ್ರೆ ಒಂದು ಪೇಪರ್ ಯಾವ ರೀತಿ ಬರುತ್ತೆ ಅನ್ನೋ ರೀತಿ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ತೆಗಿಬೋದು, 100% ತೆಗಿಬೋದು. ಸೊ ಆ ಬೇಸಿಸ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಕ್ಕಂಥ ಟಾಪಿಕ್ಸ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ, ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸೋಣ. ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ, ಮೊದಲು ಎಲ್ಲರಿಗೂ ಅನುಕೂಲ ಆಗುತ್ತೆ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಪಾರ್ಟ್ 6 ಇದು. ಜಗತ್ತಿನ ಪ್ರಥಮ ನದಿ ಡಾಲ್ಫಿನ್ ಗಣತಿ ನಡೆದಿದೆ. ಎಲ್ಲಿ ಡಾಲ್ಫಿನ್ಗಳ ಗಣತಿ ನಡೆದಿದೆ ಎಲ್ಲಿ ನೋಡ್ತಾ ಹೋಗೋಣ. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಗಂಗಾ, ಬ್ರಹ್ಮಪುತ್ರ ಮತ್ತು ಸಿಂಧೂ ನದಿಯಲ್ಲಿ ಡಾಲ್ಫಿನ್ಗಳ ಗಣತಿಯನ್ನ ನಡೆಸಲಾಗಿದೆ. ಎಲ್ಲಿ? ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಗಂಗಾ, ಬ್ರಹ್ಮಪುತ್ರ ಮತ್ತು ಸಿಂಧೂ ನದಿಯಲ್ಲಿ ಡಾಲ್ಫಿನ್ ಗಣತಿ ನಡೆಸಲಾಗಿದೆ. ಇದಕ್ಕೊಂದು ಹೆಸರು ಕೊಟ್ಟಿರ್ತಾರೆ, ಪ್ರಾಜೆಕ್ಟ್ ಡಾಲ್ಫಿನ್ ಅಂತ. ಸೊ ಅದ್ರ ಅಡಿನಲ್ಲಿ ಮಾಡಿರ್ತಾರೆ. ಭಾರತದಲ್ಲಿ ವಿಶ್ವದಲ್ಲಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಇಂಪಾರ್ಟೆಂಟ್ ಕೇಳ್ತಾರೆ. ಡಾಲ್ಫಿನ್ ಗಣತಿ ನಡೆಸ್ತಾರೆ. ಡಾಲ್ಫಿನ್ಗಳು ಮುಖ್ಯವಾಗಿ ಗಂಗಾ, ಬ್ರಹ್ಮಪುತ್ರ, ಮೇಘನಾ ನದಿ ವ್ಯವಸ್ಥೆ ಅಂದ್ರೆ ಭಾರತ, ಬಾಂಗ್ಲಾದೇಶ, ನೇಪಾಳ ಮತ್ತು ಭೂತಾನ್ ಮತ್ತು ಅವುಗಳ ಉಪನದಿಗಳಲ್ಲಿ ಕಂಡು ಬರುತ್ತೆ. ಇದು ಇಂಪಾರ್ಟೆಂಟ್ ಎಕ್ಸಾಮ್ಗೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಯಾವುದೇ ಒಂದು ಡಿಸಿಷನ್ಸ್ ಕೊಟ್ರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮಿನೇಷನ್ಗೆ ತೆಗೆದೇ ತೆಗೆದಿರ್ತಾರೆ. ಸುಪ್ರೀಂ ಕೋರ್ಟ್ ಡಿಸಿಷನ್ಸ್, ಹೈಕೋರ್ಟ್ ಡಿಸಿಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಸೊ ಇಂಪಾರ್ಟೆಂಟ್ ಇದು. ಪೌರತ್ವ ಕಾಯ್ದೆಯ 6A ಸಿಂಧುತ್ವವನ್ನ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಎತ್ತಿ ಹಿಡಿದಿದೆ. ಏನಿದು? ಇದ್ರ ಡೀಟೇಲ್ಸ್ ಗೊತ್ತಿರಬೇಕು. ABCD ಆಪ್ಷನ್ಗೆ ಜೋಡಿ 1, 2, 3, 4 ಆಪ್ಷನ್ಸ್ಗೆ ಯಾವ ತರ ಬೇಕಾದ್ರೂ ಕೇಳ್ತಾರೆ. ABCD ಆಪ್ಷನ್ ಸರಿ ಇದೆ, A ಸರಿ ಇದೆ, B ಸರಿ ಇದೆ, C, D ಎಲ್ಲ ಸರಿ ಇದೆ, ಎಲ್ಲ ತಪ್ಪು, ಈ ತರ ಎಲ್ಲ ಆಪ್ಷನ್ಸ್ ಇರ್ತವೆ. ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಇರ್ಲಿ. ಏನಪ್ಪಾ ಅಂದ್ರೆ ಪೌರತ್ವ ಕಾಯ್ದೆಯ 6A ಸಿಂಧುತ್ವ ಎತ್ತಿ ಹಿಡಿದಿದೆ ಯಾರು? ಸುಪ್ರೀಂ ಕೋರ್ಟ್. ಏನು ಅಂತ ನೋಡ್ತಾ ಹೋಗೋಣ. ಆಕ್ಚುಲಿ ಅಸ್ಸಾಂನಲ್ಲಿ ಬಾಂಗ್ಲಾದೇಶಿ ವಲಸಿಗರಿಗೆ ಭಾರತೀಯ ಪೌರತ್ವ ನೀಡತಕ್ಕಂತ ಅಸ್ಸಾಂ ರಾಜ್ಯದಲ್ಲಿ ಬಾಂಗ್ಲಾದೇಶ ವಲಸಿಗರಿಗೆ ಭಾರತೀಯ ಪೌರತ್ವವನ್ನು ನೀಡುವ 1955ರ ಪೌರತ್ವ ಕಾಯ್ದೆ, 1955ರಲ್ಲಿ ಪೌರತ್ವ ಕಾಯ್ದೆ ಬರುತ್ತೆ. ಪೌರತ್ವ ಕಾಯ್ದೆಗೆ ಸೆಕ್ಷನ್ 6Aಗೆ ಸಂವಿಧಾನಿಕ ಸಿಂಧುತ್ವವನ್ನ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಎತ್ತಿ ಹಿಡಿದಿದೆ. ಕೊಡಬೇಕು. ಇದ್ರ ಪ್ರಕಾರ ಈ ಸೆಕ್ಷನ್ ಕರೆಕ್ಟ್ ಆಗಿದೆ, ಅದು ಹೋಗಿತ್ತು, ಕೇಸ್ ಹಾಕಿದ್ರು. ಸೊ 6A ಪ್ರಕಾರ ಕರೆಕ್ಟ್ ಆಗಿದೆ ಅಂತ ಹೇಳಿದೆ. ಯಾಕೆ ಅಂತ ನೋಡ್ತಾ ಹೋಗೋಣ. ಯಾಕೆ, ಯಾವಾಗ, ಯಾರು ಮಾಡಿದ್ರು ಎಲ್ಲ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರ ರಾಜೀವ್ ಗಾಂಧಿ ಅವರ ಪೀರಿಯಡ್ ಅಲ್ಲಿ ಸರ್ಕಾರ ಮತ್ತು ಪ್ರಫುಲ್ಲ ಮಹಂತ ಅಂತ ಇದ್ರು ಅಸ್ಸಾಂನಲ್ಲಿ. ಅಸ್ಸಾಂ ಗಣ ಪರಿಷತ್ ಯಾವ್ದು ಬರ್ತಾ ಇತ್ತಿಂದ ಅದ್ರ ಹೆಡ್ ಆಗಿದ್ರು. ನೇತೃತ್ವದಲ್ಲಿ ಅಖಿಲ ಭಾರತ ಅಸ್ಸಾಂ ವಿದ್ಯಾರ್ಥಿ ಸಂಘಟನೆಗಳ ಮಧ್ಯೆ 1985ರ ಆಗಸ್ಟ್ 15ರಂದು ರಾಜೀವ್ ಗಾಂಧಿ ಮತ್ತು ಪ್ರಫುಲ್ ಕುಮಾರ್ ಮಹಂತ ಅವರ ನಡುವೆ ಒಂದು ಒಪ್ಪಂದ ಆಗುತ್ತೆ. ಸೊ ಆ ಅಸ್ಸಾಂ ಒಪ್ಪಂದದ ಅನುಸಾರವಾಗಿ 1955ರ ಪೌರತ್ವ ಕಾಯ್ದೆನಲ್ಲಿ ಸೆಕ್ಷನ್ 6A ಸೇರ್ಪಡೆ ಮಾಡ್ತಾರೆ. ಈ ಒಪ್ಪಂದದ ಪ್ರಕಾರ ಸೆಕ್ಷನ್ 6A ಸೇರ್ಪಡೆ ಮಾಡ್ತಾರೆ. ಏನ್ ಈ ಒಪ್ಪಂದ ಅಂತ ನೋಡ್ತಾ ಹೋಗೋಣ. ಈ ಸೆಕ್ಷನ್ ಅಡಿನಲ್ಲಿ 6A ಯಾವಾಗ ಸೇರ್ಪಡೆ ಮಾಡ್ತಾರೆ, ಏನೇನ್ ಚೇಂಜಸ್ ಆಗುತ್ತಪ್ಪ ಅಂದ್ರೆ 1966 ಜನವರಿ 1ರಿಂದ 1971 ಮಾರ್ಚ್ 25ರ ನಡುವೆ ಅಸ್ಸಾಂ ಪ್ರವೇಶಿಸಿದ್ದ ವಲಸಿಗರಿಗೆ ಭಾರತದ ಪೌರತ್ವ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತಾ ಇತ್ತು. ಈ ಪೀರಿಯಡ್ ಇಂಪಾರ್ಟೆಂಟ್, ನೋಟ್ ಮಾಡಿ ಇಟ್ಕೊಳ್ಳಿ. ಇದನ್ನ ಇವಾಗ ಸುಪ್ರೀಂ ಕೋರ್ಟ್ ಸಹ ಎತ್ತಿಡಿದಿದೆ, ಕ್ಲಿಯರ್ ಕಟ್ ಆಗಿ ಎತ್ತಿಡಿದಿದೆ. ಸುಪ್ರೀಂ ಕೋರ್ಟ್ನು ಕರೆಕ್ಟ್ ಆಗಿದೆ, ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ ಅಂತ ಹೇಳಿದೆ. ಏನಿದು ಅಂತ ನೋಡ್ತಾ ಹೋಗೋಣ. ಪಶ್ಚಿಮ ಬಂಗಾಳ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಈ 4 ರಾಜ್ಯಗಳಿಗಿಂತಲೂ ಅಸ್ಸಾಮು ಬಾಂಗ್ಲಾದೇಶದೊಂದಿಗೆ ಅತ್ಯಂತ ಸುದೀರ್ಘವಾದಂತ ಗಡಿನ ಹಂಚಿಕೊಂಡಿದೆ. ಭಾರತದ ಅತ್ಯಂತ ಉದ್ದವಾದ ಗಡಿ ರೇಖೆ ಹೊಂದಿರೋದು ಬಾಂಗ್ಲಾದೇಶನೇ. ಅದರಲ್ಲಿ ಅಸ್ಸಾಂ ರಾಜ್ಯದೊಂದಿಗೆ 263 ಕಿಲೋಮೀಟರ್ ಅಷ್ಟು ಉದ್ದವಾದಂತ ಗಡಿನ ಹಂಚ್ಕೊಂಡಿದೆಯಂತೆ. ಇತರೆ ಈಶಾನ್ಯ ರಾಜ್ಯಗಳ ಪೈಕಿ ಅಸ್ಸಾಂ ಗಡಿಯಲ್ಲಿ ಸುಮಾರು 40 ಲಕ್ಷಕ್ಕೂ ಹೆಚ್ಚು ವಲಸೆ ನಡೆಯುತ್ತಂತೆ. ಇದೇ ಜಾಗದಲ್ಲಿ 40 ಲಕ್ಷ ಜನ ಅಲ್ಲಿಂದ ಇಲ್ಲಿಗೆ ವಲಸೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಇನ್ನ ಅಸ್ಸಾಂ ಒಪ್ಪಂದವು ಅನಧಿಕೃತ ವಲಸೆ ಸಮಸ್ಯೆಗೆ ರಾಜಕೀಯ ಪರಿಹಾರವಾಗಿದೆ. ಅಸ್ಸಾಂ ಒಪ್ಪಂದ ಅಂತ ಇಲ್ಲಿ ಮಾಡ್ಕೊಂಡ್ರಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಅಸ್ಸಾಂ ಒಪ್ಪಂದ ಅಂತಂದ್ರೆ ಯಾರು? ರಾಜೀವ್ ಗಾಂಧಿ ಮತ್ತು ಪ್ರಫುಲ್ ಕುಮಾರ್ ಮಹಂತ ಅವರ ಜೊತೆ ಮಾಡ್ಕೊಂಡಂತ ಒಪ್ಪಂದನೇ ಇದು. ಅನಧಿಕೃತವಾಗಿ ವಲಸೆ ಬರ್ತಾರಲ್ಲ, ಇಲ್ಲಿಗೆಲ್ಲ ಒಳಗಡೆ ಬರ್ತಾರಲ್ಲ,
ಆ ರಾಜಕೀಯ ಸಮಸ್ಯೆಗೆ ಅತ್ಯಂತ ಪಕ್ಕ ಪರಿಹಾರ ಅಂತೇಳಿ ಆಗಿನ ಕಾಲದಲ್ಲಿ ಡಿಸೈಡ್ ಮಾಡಿರ್ತಾರೆ. ಮುಂದೆ 1955 ಪೌರತ್ವ ಕಾಯ್ದೆ ಸೆಕ್ಷನ್ 6A ತಿದ್ದುಪಡಿ ಮಾಡಿದಾಗ ಇದೊಂದು ಶಾಸಕಾಂಗ ಪರಿಹಾರವಾಗಿ ಮಾರ್ಪಾಡಾಗುತ್ತೆ ಅಂತೇಳಿ CJ ಚಂದ್ರಚೂಡ್ ಅವರು ಸಹ ತಿಳಿಸಿರ್ತಾರೆ. ಇನ್ನ 6A ಅಂದ್ರೆ ಏನು ಇದು ಎತ್ತಿಡಿದಿದಾರಲ್ವಾ, ಇದ್ರಲ್ಲಿ ಏನೇನಿದೆಯಪ್ಪ ಅಂದ್ರೆ ಏನೇನು ಒಪ್ಪಂದದೊಳಗಡೆ ಅಡಿಯಲ್ಲಿ ಅಸ್ಸಾಂ ಒಪ್ಪಂದದಲ್ಲಿ ಏನೇನಿದೆ, ಪ್ರಫುಲ್ ಕುಮಾರ್ ಮಹಂತ ಅಂಡ್ ರಾಜೀವ್ ಗಾಂಧಿ ಅವ್ರ ಮಧ್ಯೆ ಆದಂತ ಈ 6A ನ ತಿದ್ದುಪಡಿ ಮಾಡಿದಂತ ಒಪ್ಪಂದ ಏನಿದೆ, ಅದ್ರಲ್ಲಿ ಕಂಟೆಂಟ್ ಏನಿದೆಯಪ್ಪ ಅಂದ್ರೆ ಇಂಪಾರ್ಟೆಂಟ್ ಇದು. ಜನವರಿ 1, 1966 ಮೊದಲು ಜನವರಿ 1, 1966ಕ್ಕೆ ಮೊದಲು ಅಸ್ಸಾಂಗೆ ಬಂದ ವಲಸಿಗರನ್ನ ಭಾರತೀಯ ಪ್ರಜೆ ಎಂದು ಪರಿಗಣಿಸಬೇಕು, ಫಾರ್ ನಂಬರ್ 1. ಎರಡನೇದು, ಜನವರಿ 1, 1966ರಿಂದ ಮಾರ್ಚ್ 25, 1971 ನಡುವೆ ಅಸ್ಸಾಂ ಪ್ರವೇಶಿಸಿದ ವಲಸಿಗರು ಸೆಕ್ಷನ್ 6A ಅಡಿನಲ್ಲಿ ಸೂಚಿಸಲಾದ ಅರ್ಹತಾ ಷರತ್ತುಗಳಿಗೆ ಒಳಪಟ್ಟು ಪೌರತ್ವವನ್ನು ಪಡೆಯುತ್ತಾರೆ. ಎರಡನೇದು ಕಂಡೀಷನಲ್ ಆಯ್ತು, ಕಂಡೀಷನಲ್ ಆಗಿ ಒಪ್ಕೊಂಡ್ರು. ಮೂರನೇದು, ಮಾರ್ಚ್ 25, 1971 ನಂತರ ಅಸ್ಸಾಂ ಪ್ರವೇಶಿಸಿದ ವಲಸಿಗರು ಸೆಕ್ಷನ್ 6A ಅಡಿನಲ್ಲಿ ರಕ್ಷಣೆಗೆ ಅರ್ಹರಾಗಿರುವುದಿಲ್ಲ. ಇದು ಮೂರನೇದು. ಇವ್ರನ್ನ ಅಕ್ರಮ ವಲಸಿಗರು ಅಂತೇಳಿ ಘೋಷಣೆ ಮಾಡ್ತಾರೆ. ಇದು ಮೂರು ಪಾಯಿಂಟ್ ಇಂಪಾರ್ಟೆಂಟ್. ಈ ಡೇಟ್ಗಳು ಇವೆಲ್ಲ ಇಂಪಾರ್ಟೆಂಟ್. ಇದು ಕ್ವಶನ್ ಬಂದೇ ಬರುತ್ತೆ, ಡೆಫಿನೆಟ್ ಕ್ವಶನ್. ಸುಪ್ರೀಂ ಕೋರ್ಟ್ ಮೇಲೆ ಒಂದು ತೆಗಿತಾರೆ. ಹೊಸ ನ್ಯಾಯಮೂರ್ತಿಗಳಾಗಿದ್ದಾರೆ, ಅಲ್ಲಿ ಅಪಾಯಿಂಟ್ಮೆಂಟ್ಸ್ ನ ತೆಗಿಬಹುದು, ಅಪಾಯಿಂಟ್ಮೆಂಟ್ ಆರ್ಟಿಕಲ್ಸ್ ತೆಗಿಬಹುದು, ಇಲ್ಲ ಇದು ತೆಗಿಬಹುದು. ಇದರಲ್ಲಿ ಒಂದು ಸೆಕ್ಷನ್ಸ್ ಅಲ್ಲಿ ಒಂದು ಬಂದೇ ಬರುತ್ತೆ. ಇದು ಬರುವ ಎಲ್ಲಾ ಚಾನ್ಸಸ್ ಇದೆ, ಹುಷಾರು. ಇನ್ನ CAA ಅಡಿನಲ್ಲಿ ಪೌರತ್ವಕ್ಕೆ ನೋಂದಣಿಯಾದ ವಲಸಿಗರಿಗೆ 10 ವರ್ಷ ಮತದಾನಕ್ಕೆ ಅವಕಾಶ ಕೊಟ್ಟಿರೋದಿಲ್ಲ. ಇದಿಷ್ಟು ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಮುಂದೆ ನೋಡ್ತಾ ಓಕೆ, ಕಂಟಿನ್ಯೂ ಮಾಡ್ತಾ ಬರೋಣ. ರಾಷ್ಟ್ರೀಯ ಜಲ ಪ್ರಶಸ್ತಿ ಪ್ರಕಟಣೆ ಮಾಡಿದರೆ, ರಾಷ್ಟ್ರೀಯ ಜಲ ಪ್ರಶಸ್ತಿ ಪ್ರಕಟಣೆಯಾಗಿದೆ. ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ರಾಷ್ಟ್ರೀಯ ಜಲ ಪ್ರಶಸ್ತಿ ಪ್ರಕಟಣೆಯಾಗಿದೆ. ನೋಡ್ತಾ ಹೋಗೋಣ. 5ನೇ ರಾಷ್ಟ್ರೀಯ ಜಲ ಪುರಸ್ಕಾರ 2023 ಪ್ರಕಟವಾಗಿದೆ. ಎಷ್ಟನೇದು? 5ನೇ ರಾಷ್ಟ್ರೀಯ ಜಲ ಪ್ರಶಸ್ತಿ ಪ್ರಕಟವಾಗಿದೆ. ಯಾರಿಗೆ ಬಂದಿದೆ ಈ ಜಲ ಪ್ರಶಸ್ತಿ ಅಂದ್ರೆ, ಒಡಿಶಾಕ್ಕೆ ಪ್ರಥಮ ಪ್ರಶಸ್ತಿ ಬಂದಿದೆ, ಉತ್ತರ ಪ್ರದೇಶಕ್ಕೆ ದ್ವಿತೀಯ ಸ್ಥಾನ ಲಭಿಸಿದೆ, ತೃತೀಯ ಸ್ಥಾನವನ್ನು ಗುಜರಾತ್ ಹೊಡ್ಕೊಂಡೋಗಿದೆ, ಗುಜರಾತ್ ಬಂದ್ಬಿಟ್ಟಿದೆ. ಗುಜರಾತ್ ಮತ್ತು ಪುದುಚೇರಿ 3 ತೃತೀಯ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ದಾವೆ. ಇದು ಇಂಪಾರ್ಟೆಂಟ್. 5ನೇ ರಾಷ್ಟ್ರೀಯ ಜಲ ಪುರಸ್ಕಾರವನ್ನ ಒಡಿಶಾ ಪ್ರಥಮ ರಾಷ್ಟ್ರೀಯ ಜಲ ಪ್ರಶಸ್ತಿ ಪ್ರಕಟ ಆಗಿದೆ. 1ನೇ ಸ್ಥಾನ ಒಡಿಶಾ, 2ನೇ ಸ್ಥಾನ ಉತ್ತರ ಪ್ರದೇಶ, 3ನೇ ಸ್ಥಾನ ಗುಜರಾತ್ ಮತ್ತು ಪುದುಚೇರಿ ಹಂಚಿಕೊಂಡಿವೆ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ಕೇಂದ್ರ ಜಲಶಕ್ತಿ ಸಚಿವ CR ಪಾಟೀಲ್ ಪ್ರಶಸ್ತಿ ವಿಜೇತರ ಹೆಸರನ್ನು ಘೋಷಿಸಿದ್ದು, ಅಕ್ಟೋಬರ್ 22ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದನ್ನ ಪ್ರದಾನ ಮಾಡ್ತಾರೆ. ಇನ್ನ ವಿಶ್ವ ಆನೆ ದಿನದ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ವಿಶ್ವ ಆನೆ ದಿನ ಯಾವತ್ತು ಆಚರಿಸ್ತೀವಪ್ಪ ಅಂದ್ರೆ ಆಗಸ್ಟ್ 12ನೇ ತಾರೀಕು ಆಚರಿಸ್ತೀವಿ. ಇಂಪಾರ್ಟೆಂಟ್, ಇದು ತುಂಬಾ ಇಂಪಾರ್ಟೆಂಟ್. ಸೊ ಇದು ಸ್ಟಾರ್ಟ್ ಆಗಿ 50 ಇಯರ್ಸ್ ಆಗಿದೆ. 50 ಇಯರ್ಸ್ ಆಚರಿಸ್ಕೊಂಡಿದೆ. 50 ಇಯರ್ಸ್ ಆಚರಣೆ ಆಗಿದೆ. ಈ ಕಾನ್ಸೆಪ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆನೆಗಳದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು, ನೋಡ್ತಾ ಹೋಗೋಣ. ವಿಶ್ವ ಆನೆ ದಿನ ಆಗಸ್ಟ್ 12. ಆನೆಗಳ ಡೀಟೇಲ್ಸ್ ನೋಡ್ತಾ ಹೋಗೋಣ ಸ್ವಲ್ಪ. ಬೋಟ್ಸ್ವಾನಾ ದೇಶವು ವಿಶ್ವದಲ್ಲಿ ಅತಿ ಹೆಚ್ಚು ಆನೆಗಳನ್ನ ಹೊಂದಿದೆ. ಅತಿ ಹೆಚ್ಚು ಎಲ್ಲಿ ಹೊಂದಿದೆ ಅಂತ ಗೊತ್ತಿರಬೇಕು. ABCD ಆಪ್ಷನ್ ತೆಗಿಬಹುದು. ಇನ್ನ ಪ್ರಾಜೆಕ್ಟ್ ಎಲಿಫೆಂಟ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಪ್ರಾಜೆಕ್ಟ್ ಎಲಿಫೆಂಟ್ ಉಪಕ್ರಮದ ಅಡಿನಲ್ಲಿ ನಡೆದಂತ 2017ರ ಜನಗಣತಿ ಪ್ರಕಾರ ಭಾರತ ಸುಮಾರು 29,964 ಆನೆಗಳೊಂದಿಗೆ ಅತಿ ಹೆಚ್ಚು ಏಷ್ಯಾ ಪ್ರಭೇದದ ಆನೆಗಳನ್ನ ಹೊಂದಿರತಕ್ಕಂಥ ದೇಶ ಅಂತೇಳಿ ಘೋಷಣೆ ಆಗುತ್ತೆ. ಈ ಜಾತಿಯ ಆನೆಗಳ ಜಾಗತಿಕ ಸಂಖ್ಯೆ ಸುಮಾರು 60ರಷ್ಟು ಇಲ್ಲೇ ಇದೆಯಂತೆ. ಈ ಪರ್ಟಿಕ್ಯುಲರ್ ಜಾತಿದು 60% ಭಾರತದಲ್ಲೇ ಇದೆಯಂತೆ. ಇನ್ನು ಭಾರತ ಸರ್ಕಾರವು ಆನೆಯನ್ನು ತನ್ನ ರಾಷ್ಟ್ರೀಯ ಪ್ರಾಣಿ ಅಂತೇಳಿ 2010ರಲ್ಲಿ ಘೋಷಣೆ ಆಗುತ್ತೆ. ಇದೊಂದು ಕ್ವಶನ್, ಇದೊಂದು ಪಾಯಿಂಟ್ ಆಗುತ್ತೆ, ಇಂಪಾರ್ಟೆಂಟ್ ಪಾಯಿಂಟ್. 2010ರಲ್ಲಿ ಪಾರಂಪರಿಕ ಪ್ರಾಣಿ ಅಂತೇಳಿ ಘೋಷಣೆ ಮಾಡುತ್ತೆ. ಇನ್ನು ಆನೆಗಳನ್ನ ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅನುಸೂಚಿ 1ರಲ್ಲಿ ಸೇರಿಸಲಾಗಿದೆ. ದಿಸ್ ಆಲ್ಸೋ ಇಂಪಾರ್ಟೆಂಟ್. ಇದು ಇನ್ನೊಂದು ಪಾಯಿಂಟ್ ಆಗುತ್ತೆ. ಅನುಸೂಚಿ 1ರಲ್ಲಿ ಕೇಳ್ತಾ ಇರ್ತಾರೆ, ಇತ್ತೀಚಿನ ಟ್ರೆಂಡ್ ಕೇಳ್ತಾ ಇರ್ತಾರೆ, ಅನುಸೂಚಿಗಳು ಕೇಳ್ತಿರ್ತಾರೆ. ಈ ವಿಭಾಗದಲ್ಲಿ ಒಳಗೊಂಡಿರ್ತಕ್ಕಂಥ ಯಾವುದೇ ಪ್ರಾಣಿ ಸಂಪೂರ್ಣ ರಕ್ಷಣೆ ನೀಡಲಾಗುತ್ತೆ. ಇದ್ರ ಸೇರಿಸಿದ್ರು ಅನುಸೂಚಿ 1ಗೆ ಅಂದ್ರೆ ಏನ್ ಪ್ರಿವಿಲೇಜ್ ಏನಾಗುತ್ತಪ್ಪ ಅಂದ್ರೆ, ಈ ವಿಭಾಗದಲ್ಲಿ ಒಳಗೊಂಡಿರ್ತಕ್ಕಂಥ ಯಾವುದೇ ಪ್ರಾಣಿಗೆ ಸಂಪೂರ್ಣ ರಕ್ಷಣೆ ನೀಡಲಾಗುತ್ತೆ. ಇನ್ನು ಅಳಿವಿನಂಚಿನಲ್ಲಿರುವ ಪ್ರಾಣಿ ಮತ್ತು ಅಳಿವಿನಂಚಿನ ಸಸ್ಯ ಪ್ರಭೇದದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಒಪ್ಪಂದದ ಅನುಬಂಧ 1ರಲ್ಲಿ ಆನೆಗಳನ್ನ ಸೇರಿಸಿದ್ದಾರೆ. ಸೊ ಅಲ್ಲಿಗೆ ಕಂಪ್ಲೀಟ್ಲಿ ಪ್ರೊಟೆಕ್ಷನ್ ಸಿಕ್ಕಿದೆ ಅಂತ ಆಗುತ್ತೆ. ಇನ್ನು ಅಂತಾರಾಷ್ಟ್ರೀಯ ಪರಿಸರ ಸಂರಕ್ಷಣೆ ಒಕ್ಕೂಟ ಆನೆಗಳನ್ನ ಅಳಿವಿನಂಚಿರುವ ಪ್ರಭೇದ ಅಂತೇಳಿ ಪಟ್ಟಿ ಮಾಡಿದೆ. IUCN ಪಟ್ಟಿನಲ್ಲಿ ಪಟ್ಟಿಯಾಗಿದೆ. ಎಂಡೇಂಜರ್ ಸ್ಪೀಶೀಸ್ ಇದರಲ್ಲಿ ಫುಲ್ ಅಳಿವಿನಂಚಿನಲ್ಲಿ ಇರ್ತಕ್ಕಂಥದ್ದು ಅಂತೇಳಿ ಮಾಡಿದ್ದಾರೆ. ಸೊ ಅಲ್ಲಿಗೆ ಪ್ರೊಟೆಕ್ಷನ್ ಸಿಗುತ್ತೆ, ಅದಕ್ಕೋಸ್ಕರ ಮಾಡ್ತಾರೆ ಅಷ್ಟೇ.
ಇನ್ನು ಭಾರತೀಯ ಆನೆ ಸಂರಕ್ಷಣಾ ಪ್ರದೇಶಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಆನೆಗಳನ್ನ ರಕ್ಷಿಸಲು ಭಾರತ ಸರ್ಕಾರವು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ 1992 ನಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನ ಪ್ರಾರಂಭಿಸುತ್ತೆ. ಪ್ರಾಜೆಕ್ಟ್ ಎಲಿಫೆಂಟ್ ಅಡಿನಲ್ಲಿ ಆನೆಗಳಿಗೆ ಮೀಸಲು ಪ್ರದೇಶಗಳನ್ನ ಘೋಷಿಸಲಾಗಿದೆ. ಪ್ರಾಜೆಕ್ಟ್ ಎಲಿಫೆಂಟ್ 2020-30 ವರ್ಷ ಪೂರ್ಣಗೊಳಿಸುತ್ತೆ. ಪ್ರಾಜೆಕ್ಟ್ ಟೈಗರ್ 50 ವರ್ಷ. ಪ್ರಾಜೆಕ್ಟ್ ಟೈಗರ್ ಸ್ಟಾರ್ಟ್ ಆಗಿ 50 ವರ್ಷ ಆಗುತ್ತೆ. ಪ್ರಾಜೆಕ್ಟ್ ಎಲಿಫೆಂಟ್ ಸ್ಟಾರ್ಟ್ ಆಗಿ 30 ಇಯರ್ಸ್ ಆಗಿದೆ. 30 ಇಯರ್ಸ್ ಆಗಿದೆ. ತುಂಬಾ ಇಂಪಾರ್ಟೆಂಟ್ ಇದು. 30 ಇಯರ್ಸ್ ಆಗಿದೆ. ಪ್ರಾಜೆಕ್ಟ್ ಟೈಗರ್ ಸ್ಟಾರ್ಟ್ ಆಗಿ 50 ವರ್ಷ ಆಗಿದೆ. 1973 ನಲ್ಲಿ ಪ್ರಾಜೆಕ್ಟ್ ಟೈಗರ್ ಲಾಂಚ್ ಆಗಿದ್ದು. ಇನ್ನ ಪ್ರಸ್ತುತ 14 ಪ್ರಮುಖ ಆನೆ ರಾಜ್ಯಗಳಲ್ಲಿ 33 ಆನೆ ಮೀಸಲುಗಳಿವೆ. ಭಾರತದಲ್ಲಿ ಪ್ರಸ್ತುತ 14 ಪ್ರಮುಖ ಆನೆ ರಾಜ್ಯಗಳಿದಾವೆ. ಅದರಲ್ಲಿ 33 ಮೀಸಲು ಪ್ರದೇಶಗಳಿದಾವೆ. 33 ಮೀಸಲು ಪ್ರದೇಶ. 33ನೇದು ಯಾವ್ದಪ್ಪ ಅಂದ್ರೆ ಉತ್ತರ ಪ್ರದೇಶದ ತೆರೆ ಆನೆ ಮೀಸಲು ಪ್ರದೇಶ ಅಂತ ಹೇಳಿ ಕರಿತೀವಿ. ತೆರೆ ಆನೆ ಮೀಸಲು ಪ್ರದೇಶ ಅಂತ ಇಂಪಾರ್ಟೆಂಟ್ ಇದು. ಇತ್ತೀಚೆಗೆ ಆಗಿದ್ದು ಯಾವುದು ಅಂತ. ಅದೇ ರೀತಿ ಮೊದಲನೇದು ಆನೆ ಮೀಸಲು ಪ್ರದೇಶ ಯಾವ್ದಪ್ಪ ಅಂದ್ರೆ ಜಾರ್ಖಂಡ್ನ ಸಿಂಗಬೂಮ್ ಆನೆ ಮೀಸಲು ಪ್ರದೇಶ. ಜಾರ್ಖಂಡ್ನ ಸಿಂಗಬೂಮ್ ಆನೆ ಮೀಸಲು ಪ್ರದೇಶ ಮೊದಲನೇದು. ಗರಿಷ್ಠ ಆನೆಗಳ ಮೀಸಲು ಪ್ರದೇಶ ಹೊಂದಿರತಕ್ಕಂಥ ರಾಜ್ಯ ಯಾವ್ದಪ್ಪ ಅಂದ್ರೆ ಒಡಿಸ್ಸಾ ಮತ್ತು ತಮಿಳುನಾಡು. 5 ಹೊಂದಿದವಂತೆ. ಇನ್ನ ಪ್ರಾಜೆಕ್ಟ್ ಟೈಗರ್ ಮತ್ತು ಪ್ರಾಜೆಕ್ಟ್ ಎಲಿಫೆಂಟ್ ನ ಅಧಿಕೃತ ವಿಲೀನವನ್ನ 2023 ಘೋಷಣೆ ಮಾಡ್ತಾರೆ. ಪ್ರಾಜೆಕ್ಟ್ ಟೈಗರ್ 1973 50 ಇಯರ್ಸ್ ಆಗಿದೆ. ಪ್ರಾಜೆಕ್ಟ್ ಎಲಿಫೆಂಟ್ 30 ಇಯರ್ಸ್ ಆಗಿದೆ. 30 ಎಕ್ಸಾಕ್ಟ್ಲಿ 1992 ನಲ್ಲಿ ಆಗಿದ್ದು 30 ಇಯರ್ಸ್ ಆಗಿದೆ. ಸೊ ಇವೆರಡನ್ನು ವಿಲೀನ ಮಾಡಿ 2023 ಘೋಷಣೆ ಮಾಡ್ತಾರೆ. ಪರಿಸರ ಮತ್ತು ಅರಣ್ಯ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಪ್ರಾಜೆಕ್ಟ್ ಟೈಗರ್ ಮತ್ತು ಎಲಿಫೆಂಟ್ ಡಿವಿಷನ್ ಎಂಬ ಹೊಸ ವಿಭಾಗವನ್ನ ಸ್ಥಾಪನೆ ಮಾಡ್ಕೊಡ್ತಾರೆ. ಇದು ಇಂಪಾರ್ಟೆಂಟ್. ಇದೆಲ್ಲ ಬರೆದು ಪರಿಸರ ಮತ್ತು ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯ ಅಂತ ಬರುತ್ತೆ, ಅದರ ಅಡಿನಲ್ಲಿ. ಇನ್ನು ಆನೆ ಗಣತಿ ನೋಡ್ತಾ ಹೋಗೋದಾದ್ರೆ 5 ವರ್ಷಗಳಿಗೊಮ್ಮೆ ಪ್ರಾಜೆಕ್ಟ್ ಎಲಿಫೆಂಟ್ ನ ಆಶ್ರಯದಲ್ಲಿ ನಡೆಸಲಾಗುತ್ತೆ. 5 ವರ್ಷಗಳಿಗೊಮ್ಮೆ ಪ್ರಾಜೆಕ್ಟ್ ಎಲಿಫೆಂಟ್ ನ ಆಶ್ರಯದಲ್ಲಿ ನಡೆಸಲಾಗುತ್ತೆ. ಕೊನೆ ಗಣತಿ ನಡೆದಿದ್ದು 2017ರಲ್ಲಿ. ಕರ್ನಾಟಕ ಅತ್ಯಂತ ಹೆಚ್ಚಿನ ಆನೆಗಳನ್ನ ಹೊಂದಿದ್ದು. ಅಸ್ಸಾಂ, ಕೇರಳಗಳು ನಂತರದ ಸ್ಥಾನದಲ್ಲಿದ್ದಾವೆ. ಅಸ್ಸಾಂ ಮತ್ತು ಕೇರಳಗಳು ನಂತರದ ಸ್ಥಾನದಲ್ಲಿದ್ದಾವೆ. ಫಸ್ಟ್ ಇರೋದು ಕರ್ನಾಟಕ ಅತಿ ಹೆಚ್ಚಿದೆ. ನೆಕ್ಸ್ಟ್ ಅಸ್ಸಾಂ ಇದೆ. ಅದರ ನಂತರ ಕೇರಳ ಇದೆ. ಇನ್ನ ಏಷ್ಯಾದ ಆನೆಗಳ ಸಂಖ್ಯೆ ಮತ್ತು ಅಂದಾಜು ನೋಡ್ತಾ ಹೋಗೋದಾದ್ರೆ, ಆನೆಗಳ ಗಣತಿ 2023 ಮಧ್ಯಂತರ ವರದಿ ಪ್ರಕಾರ ಕರ್ನಾಟಕ ಒಟ್ಟು ಸಂಖ್ಯೆಯಲ್ಲಿ ಅಗ್ರಸ್ಥಾನದಲ್ಲಿದೆ. ಕರ್ನಾಟಕ ಫಸ್ಟ್ ಇದೆ. ಎಷ್ಟಿದೆಯಪ್ಪ ಅಂದ್ರೆ ಕರ್ನಾಟಕದಲ್ಲಿ ಆನೆಗಳ ಸಂಖ್ಯೆ 2017ರಲ್ಲಿ 6049 ಇದ್ರೆ 2023ರಲ್ಲಿ 6395ಕ್ಕೆ ಜಾಸ್ತಿ ಆಗಿದೆ. ಎಷ್ಟು ವೇರಿಯೇಷನ್ ಇದೆ ಇದು ಗೊತ್ತಿರಬೇಕು. ಇನ್ನು ಒಟ್ಟು 1116 ಆನೆಗಳೊಂದಿಗೆ ಪ್ರತಿ ಚದರ ಕಿಲೋಮೀಟರ್ಗೆ 0.96 ಆನೆ ಅಷ್ಟು ಡೆನ್ಸಿಟಿ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಬಂಡೀಪುರ ಹುಲಿ ಅಭಯಾರಣ್ಯವು ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿದೆ ಅಂತ ಹೇಳ್ತಾರೆ. ಬಂಡೀಪುರ ಹುಲಿ ಅಭಯಾರಣ್ಯ ಅತ್ಯಂತ ಹೆಚ್ಚಿನ ಸಾಂದ್ರತೆ ಹೊಂದಿದೆ ಅಂತ ಹೇಳ್ತಾರೆ. ಇನ್ನ ಪ್ರಾಜೆಕ್ಟ್ ರಿಹ್ಯಾಬ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ಜೇನುನೊಣಗಳನ್ನ ಬಳಸ್ಕೊಂಡು ಆನೆ ಮಾನವನ ನಡುವಿನ ಸಂಘರ್ಷ ಕಡಿಮೆ ಮಾಡೋದು. ಇದು ಇತ್ತೀಚಿನ ಸುದ್ದಿಯಲ್ಲಿತ್ತು. ಇಂಪಾರ್ಟೆಂಟ್ ಇದು. ಈ ಉಪಕ್ರಮದ ಉದ್ದೇಶವಾಗಿರುತ್ತೆ ಜೇನುನೊಣಗಳನ್ನ ಬಳಸ್ಕೊಂಡು ಮಾನವ ವಾಸಸ್ಥಾನಗಳಲ್ಲಿ ಆನೆ ದಾಳಿಯನ್ನು ತಡೆಯೋದಕ್ಕೆ ಜೇನುನೊಣಗಳ ಬೇಲಿಗಳನ್ನು ರಚಿಸಲಾಗುತ್ತೆ. ಅಂದ್ರೆ ಜೇನುನೊಣ ಇರೋ ಕಡೆ ಆನೆಗಳು ಬರೋದಿಲ್ಲ, ಅದಕ್ಕೆ ಅದನ್ನು ಯೂಸ್ ಮಾಡ್ಕೋತಾರೆ. ಇನ್ನು ಆನೆಗಳ ಅಕ್ರಮ ಹತ್ಯೆ ಮೇಲ್ವಿಚಾರಣೆ ಮಾಡಲಿಕ್ಕೆ ಮಾನಿಟರಿಂಗ್ ಇಲಿಗಲ್ ಕಿಲಿಂಗ್ ಆಫ್ ಎಲಿಮೆಂಟ್ಸ್ ಮೈಕ್ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಮಾಡ್ತಾರೆ. 1997ನಲ್ಲಿ COP10 ನಲ್ಲಿ ಅಳವಡಿಸಿಕೊಂಡಂತ ಸೈಟ್ಸ್ ನಿರ್ಣಯವೊಂದರಿಂದ ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಆನೆಗಳ ಮರಣದ ಮಟ್ಟ, ಪ್ರವೃತ್ತಿಗಳು ಮತ್ತು ಕಾರಣಗಳನ್ನ ದಾಖಲಿಸತಕ್ಕಂತ ಅಂತಾರಾಷ್ಟ್ರೀಯ ಸಹಯೋಗ ಇದಾಗಿದೆ ಅಂತ ಹೇಳ್ತಾರೆ. ಭಾರತದಲ್ಲಿ ಒಟ್ಟು 10 ಮೈಕ್ ತಾಣಗಳಿದಾವೆ. ಸೊ ಇದಿಷ್ಟು ಇಂಪಾರ್ಟೆಂಟು. ನಿಮ್ಮ ಪ್ರಾಜೆಕ್ಟ್ ಟೈಗರ್ 1973 ನಲ್ಲಿ ಲಾಂಚ್ ಆಗಿದ್ದು. ಪ್ರಾಜೆಕ್ಟ್ ಟೈಗರ್ 50 ಇಯರ್ಸ್ ಆಗಿದೆ. 1992 ನಲ್ಲಿ ಎಲಿಫೆಂಟ್ ಲಾಂಚ್ ಆಗಿದ್ದು 30 ಇಯರ್ಸ್ ಆಗಿದೆ. ಎರಡಕ್ಕೆರಡು ಇಂಪಾರ್ಟೆಂಟು. ಸೊ ಇದಿಷ್ಟು ಸ್ಲೈಡ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಈ ಟಾಪಿಕ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ಇದೀನಿ. ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.